ಏನು ಅಂತ ನೋಡ್ಬೇಕೀಗ ಅದಕ್ಕೆ. ಹೌದು, ಕೆಲವರಿಗೆ ಇದೆ. ಸಂಜೆ ಬೇರೆ ಪ್ರೆಸ್ ಮೀಟ್ ಇದೆ, ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು. ಇದು ಬಿಜೆಪಿ ಗೆಲುವು, ಬಿಜೆಪಿ ಅಥವಾ ಇಂಡಿಯಾ ಅಧಿಕಾರ ಮಾಡುತ್ತಾ ಬಿಡುತ್ತಾ ಸೆಕೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಗೇನ್ ಆಗಿದೆ. ದೊಡ್ಡ ಮಟ್ಟದ ಗೇನ್ ಆಗಿದೆ, ತುಂಬಾ ದೊಡ್ಡ ಮಟ್ಟದ ಗೇನ್ ಆಗಿದೆ. ರಾಜಸ್ಥಾನದಲ್ಲಿ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ಎನ್ಡಿಎಗೆ. ಅವ್ರದೇ ಮೊನ್ನೆ ಸರ್ಕಾರ ಬಂದಿದ್ರು ಕೂಡ ಲೋಕಸಭೆನಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಕಾಂಗ್ರೆಸ್ಗೆ ಒಳ್ಳೆ ನಂಬರ್ ಇದಾಗಿದೆ, ದಾಟಿದ್ದಾರೆ. ಯಾವಾಗ್ಲೂ 25ನ ಬಿಜೆಪಿ ಗೆಲ್ಸ್ತಾ ಇದ್ರು ಕಳೆದ 10 ವರ್ಷದಿಂದ ಅವರು. ಸೊ ಈ ಸರ್ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ, ನೋಡ್ಬೇಕು ಹೆಂಗೆ ಅಂತ. ಹಂಗಂದ್ರೆ ಕಿಂಗ್ ಮೇಕರ್ಸ್ ಅನ್ನೋರು, ಕಿಂಗ್ ಮೇಕರು ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಚಿರಾಗ್ ಪಾಸ್ವಾನ್ ಅಂಡ್ ಶಿಂದೆ ಬಣದವರು. ಯಾವ ಕಡೆಗೆ ಬಂದ್ರು ಅವ್ರು ಯಾಕೆಂದ್ರೆ ನೋಡಿ, ಚಿರಾಗ್ ಪಾಸ್ವಾನ್ 5 LJP ಅವ್ರದ್ದು, ಜೊತೆಗೆ 7 ಶಿವಸೇನೆ ಈಗ ಪ್ರೆಸೆಂಟ್ಗೆ ಇರೋದು, 5, 7, 12, ಜೊತೆಗೆ 16 ಮತ್ತೆ 14 ಟಿಡಿಪಿ, ಜೆಡಿಯು 14, 42 ಅಲ್ಲ, 42. ಈಗ ಮೋದಿ ಅವ್ರು ಪ್ರಧಾನಿ ಆಗ್ಬೇಕು ಅಂದ್ರೆ 42 ಬೇಕು. ಇವ್ರು ಆ ಕಡೆಗೆ ಹೋದ್ರು 42ರಲ್ಲಿ ಇವರು ಹೆಚ್ಚು ಕಮ್ಮಿ ಆಟ ಆಡಬಹುದು. ಹಿಂಗಿದೆ, 2 ಅವಕಾಶಗಳಿದೆ. ಇಲ್ಲಿ ಸಿಎಂ ಆಗ್ಬಹುದು, ಇಲ್ಲೂ ಹಂಗೈತೆ. ನೋಡ್ಬೇಕು ಹೆಂಗೆ ಅಂತ. ಈ ತರದ ಆಫರ್ ಕೂಡ ಕೊಟ್ಟಿದ್ದಾರೆ ಪ್ರಧಾನಿ ಆಗ್ಲಿ ಅಂತ. ಅದ್ರ ಹೆಂಗ್ ರಿಸೀವ್ ಮಾಡ್ಕೋತಾರೆ, ಏನ್ ಕತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಏನ್ ಲೆಕ್ಕಾಚಾರಗಳು ನೋಡ್ಬೇಕಾಗತ್ತೆ. ಇನ್ನು ಒಂದಷ್ಟು ಕಂಟೆಂಟ್ ಗಳಿತ್ತಲ್ಲ, ಪ್ಲೇ ಮಾಡ್ಲಾ ಇಲ್ಲ ಏನು? ಕಂಟೆಂಟ್ ಪ್ಲೇ ಮಾಡೋಣ ವಿಜಯ್ ಸರ್. ಏನಂದ್ರೆ ಈಗ ನಿತೀಶ್ ಕುಮಾರ್ ಮತ್ತೆ ಚಂದ್ರಬಾಬು ನಾಯ್ಡು NDA ಜೊತೆ ಹೋಯ್ತಿವಿ ಅಂದ್ರೆ ನಿತೀಶ್ ಕುಮಾರ್ಗೆ ಉಪ ಪ್ರಧಾನಿ ಪಟ್ಟ ಸಿಗುತ್ತೆ, ಮೋದಿ ಅಂತೂ ಬಿಟ್ಕೊಡಲ್ಲ. ಚಂದ್ರಬಾಬು ನಾಯ್ಡುಗೆ ನಾವು ಸ್ಪೆಷಲ್ ಪವರ್, ವಿಶೇಷ ಸ್ಥಾನಮಾನ ಸಂಚಾಲಕರಾಗಿ ಬನ್ನಿ ಅಷ್ಟೇ. ಅದೇ ಅವರಿಬ್ರು ಏನಾದ್ರು INDA ಕಡೆ ಬಂದ್ರೆ ಪ್ರಧಾನಿ ಪಟ್ಟನೂ ಸಿಗುತ್ತೆ, ಒಬ್ಬರಿಗೆ ಉಪ ಪ್ರಧಾನಿ ಪಟ್ಟನೂ ಸಿಗುತ್ತೆ. ಅವ್ರ ಪಕ್ಷಕ್ಕೆ ಕ್ಯಾಬಿನೆಟ್ ಮಿನಿಸ್ಟರ್ ಕೊಡಬಹುದು. ಅದಕ್ಕೆ ಎಲ್ಲರೂ INDA ಒಪ್ಪಿದ್ರೆ, ಆಮೇಲೆ INDA ಹೋರಾಟ ಮಾಡ್ಕೊ ಬಂದಿರೋದೇ ಮೋದಿ ನಿಲ್ಲಿಸ್ಬೇಕು ಅಂತ, ತ್ಯಾಗ ಮಾಡಕ್ ಸಿದ್ಧ ಆಗ್ಬೇಕಂತ ಪರಿಸ್ಥಿತಿ ಯಾವ್ದು DMK ದೊಡ್ಡ ಮಟ್ಟದಲ್ಲಿದೆ ಅಲ್ಲಿ INDA ಯಲ್ಲಿ. ಹೀಗಾಗಿ ನಾವು ಮೋದಿನ ಇಳಿಸ್ಲೇಬೇಕು, ಮೋದಿ ಪ್ರಧಾನಿ ಆಗ ತಡಿಲೇಬೇಕು ಅನ್ನೋ ಉದ್ದೇಶ ಇದ್ರೆ ಎಂತ ತ್ಯಾಗಕ್ಕೂ ಮುಂದಾಗ್ತೀವಿ ಅಂದ್ರೆ ಹಾಗೆ ಆಗುತ್ತೆ ಈ ಕಡೆ ಬಂದ್ರೆ. ಆಮೇಲೆ ಚಂದ್ರಬಾಬು ನಾಯ್ಡು ಆಗಿರ್ಬೋದು ಅಥವಾ ನಿತೀಶ್ ಕುಮಾರ್ಗೆ NDA ಜೊತೆ ಹೋಗೋದು ಬರೋದು ಅದನ್ನ ದೊಡ್ಡ ವಿಚಾರ ಏನಲ್ಲ. ನಿತೀಶ್ ಕುಮಾರ್, ಚಂದ್ರಬಾಬು ನಾಯ್ಡು 2019 ಬೇಡ ಅಂತಾನೆ ಹೊರಗೆ ಬಂದಿದ್ದವರು, ಮತ್ತೆ ಇಬ್ರು ಕೂಡ ಮತ್ತೆ ಹೋಗಿರೋದು. ನಿತೀಶ್ ಕುಮಾರ್ CM ಸ್ಥಾನ ಉಳಿಸ್ಕೊಳಕ್ಕೆ ಅಂತಾನೆ. ಹೀಗಾಗಿ ಏನ್ ಬೇಕಾದ್ರೆ ಆಗ್ಬೋದು. ಇವತ್ತಕ್ಕಿಂತ ಹೆಚ್ಚಾಗಿ ನಾಳೆ ನಾಡ್ದು ಈ ಲೆಕ್ಕಾಚಾರಗಳು ಇನ್ನೂ ತುಂಬಾ ದೊಡ್ಡ ಮಟ್ಟದಲ್ಲಿ ವರ್ಕ್ ಆಗುತ್ತೆ. ಹೀಗಾಗಿ ನೋಡ್ಬೇಕು. ಅಣ್ಣಾಮಲೈ ನಾವು ವಿಜಯಪುರಕ್ಕೆ ಹೋದಾಗ ದೊಡ್ಡ ಮಟ್ಟದಲ್ಲಿ ಸ್ಪೀಚ್ ಮಾಡ್ತಿದ್ರು. 10 ವರ್ಷದಲ್ಲಿ ಶಿವಜಿ 10 ವರ್ಷದಿಂದ ಏನಾಗ್ತಿತ್ತು, ಮನಮೋಹನ್ ಸಿಂಗ್ ಪ್ರಧಾನಿ ಅಂತ ಘೋಷಿಸೋಕ್ ಮುಂಚೆ ಒಮರ್ ಅಬ್ದುಲ್ಲಾ ಬರೋದೇನಂತೆ, ಗುಲಾಬ್ ನಬಿ ಆಜಮ್ ಬರೋದೇನಂತೆ. ನಮ್ಮಲ್ಲಿ ಹಂಗೇನಿಲ್ಲ. ಇವತ್ತು ಬಹುಮತ ಬರುತ್ತೆ, ನಾಳೆ ಬಂದು ಕೂತ್ಕೋತಾರೆ, ಇಂಥ ಸರ್ಕಾರ ಬೇಕು ಅಂತ. ಈಗ ಅವರು ಕೂಡ ಅದೇ ಪರಿಸ್ಥಿತಿ. ಅದೇ ಅಣ್ಣಾಮಲೈ ಇಷ್ಟೆಲ್ಲ ಹೋರಾಟ ಮಾಡಿದ್ರು, ಪಾಪ ಸೋತ್ಬಿಟ್ರು. ಪಾಪ ಸೋತ್ಬಿಟ್ರು, ಇದೊಳ್ಳೆ ಕಥೆ ಇದೆಲ್ಲ. ಚುನಾವಣೆ ತರ ಮಾರ್ಬೇಕು. ಹೌದು ಅಲ್ವಾ? ಹೌದು. ನಾನು ಒಳ್ಳೆಯವನಪ್ಪ, ನಮ್ಮ ಮನೆಗೆ ನೆಂಟರು ಬನ್ನಿ ಕಾಫಿ ಕುಡ್ಕೊಂಡು ಹೋಗಿ ನಾನು ಬರೋಟ ಹಾಕಲ್ಲ ಅಂದ್ರೆ ಆಗುತ್ತೆ? ಚುನಾವಣೆ ಅಂದ್ರೆ ಆತರ ಆಗಿದೆ. ಅವ್ರಿಗೂ ಬಹಳ ಜನ ನಾಯಕರು, ಕರ್ನಾಟಕದ ನಾಯಕರು ಚುನಾವಣೆ ಖರ್ಚಿಗೆ ಅಂತ ಕಾಸು ಕೊಡಕ್ ಹೋದಾಗೆ ಬೇಡ ಈ ತರ ಪಾಲಿಟಿಕ್ಸ್ ಬೇಡ ಅಂತ ವಾಪಸ್ ಕಳ್ಸಿದ್ದಾರೆ. ನಿಜ. ನಾನು ಕ್ಲೀನ್ ಕೃಷ್ಣಪ್ಪ, ನಾನು ತುಂಬಾ ಒಳ್ಳೆಯವನು, ನಾನು ನಾನು ಇವೆಲ್ಲ ಪ್ರಮೋಟ್ ಮಾಡೋಣ, ಈ ತರ ಗಾಂಧಿವಾದಗಳ ಲೈಕ್ ಆ ತರದ್ ಇವತ್ತು ರಾಜಕಾರಣದಲ್ಲಿ ನಡೀತಿದ್ಯಾ ಯೋಗಿ? ಮಾಡಿ ಹೇಳಿ. ಕರೆಕ್ಟ್. ಖಂಡಿತ ಇಲ್ಲ. ಇವತ್ತು DK ಸುರೇಶ್ ಅವ್ರ ವಿರುದ್ಧ ಡಾಕ್ಟರ್ ಮಂಜುನಾಥ್ ಗೆದ್ದಿರ್ಬೋದೇನೋ. ₹1 ಖರ್ಚು ಮಾಡಿಲ್ವಾ ಹಂಗಾರೆ ಡಾಕ್ಟರ್ ಮಂಜುನಾಥ್? ಹೇಳೋದು, ನಾನು ಇಷ್ಟು ವರ್ಷ ಹೃದಯ ಚಿಕಿತ್ಸೆನ ಕೊಟ್ಟಿದ್ದೇನೆ, ನಾನು ಒಳ್ಳೆ ಸೇವೆ ಮಾಡಿದ್ದೇನೆ, ಓಟ್ ಹಾಕಿ, ಬೂತ್ ಕಾಸು ಕೇಳಬೇಡಿ, ಓಟ್ ಕಾಸು ಕೊಡಬೇಡಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಮತಕ್ಕೆ ಅವರು 500 ಕೊಟ್ಟರು. ಬೆಸ್ಟ್ ಎಂಟ್ರಿ ಬೇಕಾಗಿತ್ತು ಡಾಕ್ಟರ್ ಮಂಜುನಾಥ್ ಅವ್ರಿಗೆ. ಆದರೆ ಸುರೇಶ್ ಅವರ ವಿರುದ್ಧ ಎಷ್ಟು ಮಟ್ಟಿಗೆ ಸಾಧ್ಯ ಅಂತ ನೀವು ಕೇಳಿದ್ರಿ. ವಿರೋಧ ಯಾವ ಮಟ್ಟದಲ್ಲಿ ಇತ್ತು ಅಂತ. ಆಬ್ವಿಯಸ್ಲಿ ಅಭಿವೃದ್ಧಿ ವಿಚಾರದಲ್ಲಿ DK ಸುರೇಶ್ ಅವ್ರನ್ನ ಹಿಂದೆ ತಳ್ಳೋಂಗಿಲ್ಲ. ಆದ್ರೆ ಆಸ್ತಿ ಮತ್ತು ಅಂತಸ್ತು ಅಂತ ಬಂದಾಗ ಹೇಗೆ ಸಾಧ್ಯ? ಬಂಡೆ ಬ್ರದರ್ಸ್ ಮಾಡ್ತಿರೋದೇನು ಇದನ್ನ ಜನ ಅವ್ರ ಊರು ಆಲದಳ್ಳಿ ಅಲ್ಲೇ ಮಾತಾಡೋಕ್ ಶುರು ಮಾಡಿದ್ರು. ಅವ್ರ ಊರ್ಗ್ ಹೋದಾಗ ಯಾವ ತಾಲೂಕ್ ಸೆಂಟರ್ ಕಡಿಮೆ ಇಲ್ಲ, ಅಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗಿದೆ. ಆದ್ರೂ ಒಳಗೊಳಗೆ ಅವರನ್ನ ಶಪಿಸುವಂತ ಅಥವಾ ಅವ್ರನ್ನ ದ್ವೇಷಿಸುವಂತ, ಜೊತೆಗೆ ಮುನಿರತ್ನ ಅವ್ರ ಒಂದು ಮಾತು ಹೇಳ್ತಾರೆ, DK ಸುರೇಶ್ ಅವ್ರು ಸೋಲ್ತಾರೆ ಅದು ಬಿಜೆಪಿಯಿಂದ ಅಲ್ಲ, ಅವ್ರ ಸುತ್ತಮುತ್ತ ಇರೋರಿಂದ ಅಂತ. ಇದರ ಮಟ್ಟಿಗೆ ಎಚ್ಚರಿಕೆಯಿಂದ ಇರ್ಬೇಕು. ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಸೋತ್ರು.
ಯಾಕೆ ಸೋತರು ಅಂದ್ರೆ ಅವ್ರನ್ನ ಒಳಗೆ ಕೂರಿಸ್ಬಿಟ್ರು. ಹೆಂಗಿದ್ರು ಗೆಲ್ತೀರಾ, ನಿಮ್ದೇ ಸರ್ಕಾರ, ಈಗ ಮಿನಿಸ್ಟ್ರು, ನೆಕ್ಸ್ಟ್ ನೀವು DCM ಅಂತ ಹಂಗೆ ಕೂರ್ಸ್ ಹಂಗೆ ಹಾಕ್ಬಿಟ್ರು ಜನ. ಎಷ್ಟು ದಿನ ಹೊಗಳವ್ರನ್ನ ಹತ್ರ ಇಟ್ಕೋತಾರೆ. ಕೆಲಸ ಮಾಡಿಲ್ಲ ಅಂದ್ರೆ ಒಂಥರ, ಕೆಲಸ ಮಾಡಿ ಕೂಡ ಸುರೇಶ್ ಅವರು ಸೋತಿದ್ದಾರೆ ಈ ಬಾರಿ ಅಂತ ಹೇಳಿದ್ರೆ ಜನ ಮತದಾರರ ಮನಸ್ಥಿತಿ ಬದಲಾಗಿದೆ, ಜನ ಬದಲಾವಣೆಯನ್ನು ಬಯಸ್ತಾರೆ. ಇದು ಮುಂದಿನ 2-3 ದಶಕಕ್ಕೆ ಹಾಕೊಡುವಂತ ಪ್ಲಾಟ್ಫಾರ್ಮ್. ಯಾಕೆಂದ್ರೆ ದೆಹಲಿಯಲ್ಲಿ ಶೀಲಾ ದೀಕ್ಷಿತ್ ನಂದೇ ಅನ್ನೋ ರೀತಿಯಲ್ಲಿ ಆಳ್ತಾ ಇದ್ರು, ಆಮ್ ಆದ್ಮಿ ಬಂದು ಗುಡ್ಸಾಕ್ಬಿಡ್ತು. ಅದೇ ರೀತಿಯ ಪರಿಸ್ಥಿತಿ ಇವತ್ತು ಏನದು ಬೆಂಗಳೂರು ಗ್ರಾಮಾಂತರದಲ್ಲಿ ಕೂಡ ಆಗಿದೆ ಅಂದ್ರೆ ತಪ್ಪನ್ನು ಹೇಳೋಕ್ಕಾಗಲ್ಲ. 2019 ಗೆದ್ದಂತ ಏಕೈಕ ಕಾಂಗ್ರೆಸ್ನ ಸಂಸದ ಈ ಬಾರಿ ಹೀನಾಯವಾಗಿ, ನೀವ್ ಹೇಳಿದ್ರೆ ಚರ್ಚೆ ಹಂಗೆ ಇದ್ದಿದ್ದು 51% ವರ್ಸಸ್ 49%. ಯಾರು ಬೇಕಾದ್ರೆ ಗೆಲ್ಬಹುದು, ಯಾರು ಬೇಕಾದ್ರೆ ಸೋಲ್ಬಹುದು 1% ಅಂತ. ಬಟ್ ಈ ವೋಟಿಂಗ್ ಪರ್ಸೆಂಟೇಜ್ ಅನ್ನ ನೋಡಿದ್ರೆ ನಿಜಕ್ಕೂ ಇಲ್ಲಿ ಮುನಿರತ್ನ, CP ಯೋಗೇಶ್ವರ್ ಯಾರೋ ಹೇಳಿದ ತಕ್ಷಣ ಯಾರೋ ಓಟ್ ಹಾಕಲ್ಲ, ಜನರೇ ಬದಲಾಗಿದ್ದಾರೆ. ಅಲ್ಪತೃಪ್ತಿಗಿಂತ ಶಾಶ್ವತವಾದ ಪರಿಹಾರ ಬೇಕು. ಹೆಲ್ತ್ ಈಗ ನಿಜಕ್ಕೂ NDA ಸರ್ಕಾರ ಎಷ್ಟು ಈಗ ಇನ್ನೂ ಸಂಜೆವರೆಗೂ ನೋಡಬೇಕು. ಜಯದೇವಕ್ಕೆ ಇದ್ದಂತ ಹೆಲ್ತ್ ಪಾಲಿಸಿಗಳು ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಇದ್ದಂತ ಹೆಲ್ತ್ ಪಾಲಿಸಿಗಳು ಅದು ಇಡೀ ದೇಶಕ್ಕೆ ಬರಬೇಕು. ದೊಡ್ಡ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ. ಹೀಗಾಗಿ ನಿಜಕ್ಕೂ ಪಕ್ಷಾತೀತವಾಗಿ ಮಂಜುನಾಥ್ ಅವರ ಗೆಲುವನ್ನ ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾರೆ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ. ಇನ್ನ ಈ ಒಂದು ಸೋಲಿನಿಂದಾಗಿ DK ಸುರೇಶ್ ಅವರು ರಾಜ್ಯ ರಾಜಕಾರಣಕ್ಕೆ